ಶರಣು ಶರಣಾರ್ಥಿಗಳು. ದಿನ 22 ವಚನ ಚಿಂತನ. ವಿಶೇಷವಾಗಿ ಪುಟ್ಟರಾಜ ಗುರುವರ್ಯರ ಜನ್ಮ ದಿನೋತ್ಸವದ ಪ್ರಯುಕ್ತ ಈ ವಚನದ ನುಡಿ ಪುಷ್ಪವನ್ನು ಅರ್ಪಿಸುತ್ತಿದ್ದೇನೆ. ಮೂರು ಲೋಕಗಳಲ್ಲಿ ಮೂರು ಲೋಕಗಳಲ್ಲಿ ಮೇರು ಪರ್ವತ ಶಿಖರ, ಮೂರು ಲೋಕಗಳಲ್ಲಿ ಮೇರು ಪರ್ವತ ಶಿಖರ, ಭೇದಿಸಲು ಅಸಧಳವೋ ನಮಗಿದುವೆ ನೋಡ. ಮೂರು ಲೋಕಗಳಲ್ಲಿ ಹೊಟ್ಟು ಕೊರಡರು ಇವರು ತ್ರಿಕಾಲ ಜ್ಞಾನಿಗಳು, ಹುಟ್ಟು ಕೊರಡರು ಇವರು ತ್ರಿಕಾಲ ಜ್ಞಾನಿಗಳು, ಅಂತರಂಗದ ಕಣ್ಣಿಂದ ವೀಕ್ಷಿಸಿ ಹರಿ ಜಗವಾಂ, ಅಂತರಂಗದ ಕಣ್ಣಿಂದ ವೀಕ್ಷಿಸಿ ಹರಿ ಜಗವ. ಮೂರು ಲೋಕಗಳಲ್ಲಿ ಮೇರು ಪರ್ವತ ಶಿಖರ, ಗಾನರಾಗಕ್ಕೆ ಜೀವ ಕಳೆಯ ನೀಡಿದ ಗಂಧರ್ವ, ಗಾನರಾಗಕ್ಕೆ ಜೀವ ಕಳೆಯ ನೀಡಿದ ಗಂಧರ್ವ, ಅಂಧ ಅನಾಥರಿಗೆಲ್ಲ ಬೆಳಕ ನೀಡಿದ ಗುರುವರರು. ಗಾನರಾಗಕ್ಕೆ ಜೀವ ಕಳೆಯ ನೀಡಿದ ಗಂಧರ್ವರು, ಅಂಧ ಅನಾಥರಿಗೆಲ್ಲ ಬೆಳಕ ನೀಡಿದ ಗುರುವರರು, ಸರ್ವರ ಹೃದಯ ಮಂದಿರದಲ್ಲಿ ನೆಲೆಸಿಹರು ಪುಟ್ಟರಾಜರು. ಪುಟ್ಟರಾಜರು ಪುಟ್ಟರಾಜ ಗುರುವರರು ನೋಡೆಂದ ಗುರು ಚಂದ್ರಶೇಖರ ಒಡೆಯ. ಗುರು ಚಂದ್ರಶೇಖರ ಒಡೆಯ. ಮೂರು ಲೋಕಗಳಲ್ಲಿ ಮೇರು ಪರ್ವತ ಶಿಖರ, ಮೂರು ಲೋಕಗಳಲ್ಲಿ. ಶರಣರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವಃ ಎಂದಿದ್ದಾರೆ. ಶರಣರು ಮಹಾತ್ಮರನ್ನು ಸ್ಮರಣೆ ಮಾಡಿದಾಗ ನಮ್ಮ ಪಾಪ ಪರಿಹಾರ ಆಗ್ತದೆ ಅಂತಕ್ಕಂಥದ್ದು ಇದು ಆಧ್ಯಾತ್ಮದ ಅರಿವಿನಿಂದ ನಾವು ತಿಳಿದುಕೊಳ್ಬೇಕಂತ ಸಂಗತಿ. ಇಲ್ಲಿ ಶರಣರು ಅಂದ ತಕ್ಷಣ ಎಲ್ಲರೂ ಶರಣರಾಗಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಕೆಲವರು ಮಹಾನ್ ಶರಣರಾಗಿ ಇವತ್ತಿಗೂ ಕೂಡ ಅವರು ಎಲ್ಲರ ಹೃದಯ ಮಂದಿರದಲ್ಲಿ ಮನೆ ಮಾಡಿರ್ತಕ್ಕಂಥವರಾಗಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಅಂತಹ ಆ ಮಹಾನ್ ಶರಣರಲ್ಲಿ ಒಬ್ಬರಾಗಿರ್ತಕ್ಕಂಥವರು ಅಂಧ ಅನಾಥರ ಬಾಳಿಗೆ ಬೆಳಕಾಗಿರ್ತಕ್ಕಂತಹ ಗಾನಯೋಗಿ ಶ್ರೀ ಗುರು ಪುಟ್ಟರಾಜ ಒಡೆಯರು, ಶ್ರೀ ಗುರು ಪುಟ್ಟರಾಜರು ಎಂಬತಕ್ಕಂಥದ್ದನ್ನು ನಾವಿವತ್ತು ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಪುಟ್ಟರಾಜರನ್ನ ಕುರಿತು ಇವತ್ತು
ಹೇಳಲಿಕ್ಕೆ ಅಸಾಧ್ಯ ಅಂತಕ್ಕಂಥದ್ದು. ಉಭಯಗಾನ ವಿಶಾರದರು, ಗಾನಯೋಗಿ, ಶಿವಯೋಗಿ, ಕವಿ ಶಿರೋಮಣಿ, ತ್ರಿಭಾಷಾ ಕವಿರತ್ನ, ಪುಟ್ಟಯ್ಯಜ್ಜ, ನಡೆದಾಡುವ ದೇವರು, ಸಕಲ ವಾದ್ಯ ಪ್ರವೀಣರು, ಸಂಗೀತ ದಾಸೋಹ ಜಂಗಮ ಪದ್ಮಭೂಷಣರು ಎಂಬುದಾಗಿ ವರ್ಣನೆಗಳನ್ನು, ವರ್ಣಾತೀತವಾಗಿರ್ತಕ್ಕಂಥ ವರ್ಣನೆಗಳನ್ನು, ವೇದಾಂಕಿತಗಳನ್ನು ಹೊಂದಿದವರು ಎಂಬತಕ್ಕಂಥದ್ದು. ಪುಟ್ಟರಾಜರು ಗದುಗಿನ ವೀರಶೈವಾಶ್ರಮದ ಸ್ಥಾಪಕರಾಗಿರ್ತಕ್ಕಂಥ ಹಾನಗಲ್ ಗುರುಕುಮಾರೇಶ್ವರರ ಕರಕಮಲ ಸಂಜಾತರು ಆಗಿರ್ತಕ್ಕಂತಹ ಗುರುವರ್ಯರಾಗಿರ್ತಕ್ಕಂತಹ ಪಂಚಾಕ್ಷರಿ ಗವಾಯಿಗಳ ಒಂದು ಆಶ್ರಯದಿಂದ ಮತ್ತು ಅವರ ಒಂದು ಆಶೀರ್ವಾದದಿಂದ ಬೆಳೆದು ಇವತ್ತು ಜಗತ್ತಿಗೆ ಬೆಳಗಾಗಿರ್ತಕ್ಕಂಥವ್ರು. ಯಥಾ ಗುರು ತಥಾ ಶಿಷ್ಯ ಎಂಬಂತೆ ಪುಟ್ಟರಾಜರು ಸಂಗೀತ ಸಾಮ್ರಾಜ್ಯದ ದೊರೆಯಾಗಿ ಅಂಧ ಅನಾಥರ ಬಾಳಿಗೆ ನಂದಾದೀಪವಾಗಿ ಜಗ ಬೆಳಗಿದ ಪರಂಜ್ಯೋತಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅಂತೆಯೇ ಇಲ್ಲಿ ವಚನಕಾರರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ, ಮೂಲೋಕ ಅಂದರೆ ಸ್ವರ್ಗ ಮತ್ತು ಪಾತಾಳ ಇವೆಲ್ಲಕ್ಕೂ ಕೂಡ ಒಬ್ಬ ಮೇರು ಪರ್ವತ ಶಿಖರದಂತೆ ಇವತ್ತು ಗುರು ಪುಟ್ಟರಾಜರು ಅಂತಕ್ಕಂಥ ಕಾರಣ ಇಷ್ಟೇ. ಅಖಂಡ ಪಾಂಡಿತ್ಯ, ಭಾಷೆಗಳ ಪ್ರಭುತ್ವ, ಸಪ್ತಸ್ವರಗಳ ನಾಟ್ಯ ಪ್ರವೀಣ, ಸರ್ವವಾದ್ಯ ರಾಗಗಳ ಖನಿ, ದಮನಿತರ ಅಂಧ ಅನಾಥರ ಧ್ವನಿಯಾದವರು ಇವರು. ಈ ಸಾಧನೆ ಮೀರಿ ಮೇಲೇರಲು ಯಾರಿಗೂ ಕೂಡ ಸಾಧ್ಯವಿಲ್ಲ, ಅಸಾಧ್ಯ, ಅಸದಳ ಎಂಬುದಾಗಿ ನಾವು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗ್ತದೆ. ಬಾಹ್ಯ ನೋಟ ಪರಿಕಲ್ಪನೆ ಇರದಿದ್ದರೇನಂತೆ, ಅಂತರಂಗದ ಕಣ್ಣು ಸರ್ವರನ್ನು ವೀಕ್ಷಿಸಿ ಭಕ್ತರ ಇಷ್ಟಾರ್ಥವನ್ನು ಕರುಣಿಸಿದ ಹೃದಯವಂತ ಕರುಣಾಮಯಿ ಇವರು ಅಂತಕ್ಕಂಥದ್ದು. ಸಂಗೀತ ಶಾರದೆಯ ವರಪುತ್ರರು, ತ್ರಿಕಾಲ ಪೂಜೆಯಿಂದ ಜಗದ ಕಲ್ಯಾಣವನ್ನೇ ಬಯಸಿದವರು. ತಮ್ಮ ಜ್ಞಾನ, ಇಚ್ಛೆ ಹಾಗೂ ಕ್ರಿಯಾಶಕ್ತಿಯಿಂದ ಸಪ್ತಸ್ವರಗಳ ಸಂಗೀತ ಲಹರಿಯನ್ನು ಸಾಗರದಾಚೆ ಪಸರಿಸಿ ಜಗದ್ವಿಖ್ಯಾತರಾದ ಸ್ವರ ಗಾಲುಡಿಗರು ಇವರು. ಕಣ್ಣರಿಯದಿದ್ದರೇನು, ಕರುಳರಿಯದೆ, ಅಂತೆಯೇ ಅಂಧತೆಯ ಸ್ವಾನುಭವದ ಅರಿತ ಇವರು ಸಹಸ್ರಾರು ಅಂಧ ಅನಾಥರ ಬಾಳಿಗೆ ಬೆಳಕು ನೀಡಿದ ದೇವರೇ ಇವರು, ಬೆಳಕು ನೀಡಿದ ದೇವರೇ ಇವರು. ಅಂದಮೇಲೆ ಇಂತಹ ಮಹಾಮಹಿಮ ಪುಣ್ಯಾತ್ಮ ಮತ್ತು ಈ ಒಂದು ತ್ಯಾಗಿ ಯೋಗಿ ಆಗಿರ್ತಕ್ಕಂತಹ ಪುಟ್ಟರಾಜರ ಸ್ಮರಣೆಯನ್ನು ಈ ಒಂದು ವಚನದಲ್ಲಿ ಮಾಡಿರುವುದು ನಿಜಕ್ಕೂ ಸಂತಸ ಎಂಬತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನಾಃ